ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರಿನಲ್ಲಿರುವ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರಿನಲ್ಲಿರುವ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನವು ಅತ್ಯಂತ ಪ್ರಾಚೀನ, ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಪುಣ್ಯಕ್ಷೇತ್ರವಾಗಿದೆ. ಈ ದೇವಾಲಯವು ವಿಶೇಷವಾಗಿ ಭಕ್ತರ ನಂಬಿಕೆ ಮತ್ತು ವಾಸ್ತುಶಿಲ್ಪಕಲೆಯ ಅದ್ಭುತ ಸಂಗಮವಾಗಿದೆ. ಇತಿಹಾಸ ಮತ್ತು ಹಿನ್ನೆಲೆ. ಚೋಳರ ಕಾಲದ ನಿರ್ಮಾಣ. ಈ ದೇವಾಲಯವನ್ನು ಸುಮಾರು 11ನೇ ಶತಮಾನದಲ್ಲಿ ಚೋಳ ಅರಸರು ನಿರ್ಮಿಸಿದರು ಎಂದು ನಂಬಲಾಗಿದೆ. ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ದಕ್ಷಿಣ ಅಯೋಧ್ಯೆ. ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರನು ತನ್ನ ವನವಾಸದ ಸಮಯದಲ್ಲಿ ಇಲ್ಲಿಗೆ ಬಂದು ಅಪ್ರಮೇಯ ಸ್ವಾಮಿಯನ್ನು ಪೂಜಿಸಿದನು. ಈ ಕಾರಣಕ್ಕಾಗಿ ಈ ಸ್ಥಳವನ್ನು ದಕ್ಷಿಣ ಅಯೋಧ್ಯೆ ಎಂದು ಕರೆಯುತ್ತಾರೆ. ಇಲ್ಲಿ ಅಪ್ರಮೇಯ ಸ್ವಾಮಿಯ ಜೊತೆಗೆ ಶ್ರೀರಾಮನ ಆರಾಧನೆಯ ಕುರುಹುಗಳನ್ನು ಕಾಣಬಹುದು. ದೇವಾಲಯದ ವಿಶೇಷತೆಗಳು. ಅಂಬೆಗಾಲು ಕೃಷ್ಣ. ಈ ದೇವಸ್ಥಾನದ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಇಲ್ಲಿರುವ ಅಂಬೆಗಾಲು ಕೃಷ್ಣನ ವಿಗ್ರಹ. ಬಲಗೈಯಲ್ಲಿ ಬೆಣ್ಣೆ ಮುದ್ದೆಯನ್ನು ಹಿಡಿದು ಮಂಡಿಯೂರಿ ಅಂಬೆಗಾಲಿಡುತ್ತಿರುವ ಬಾಲಕೃಷ್ಣನ ರೂಪವು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಪುರಂದರದಾಸರ ಕೀರ್ತನೆ. ದಾಸವರೇಣ್ಯರಾದ ಶ್ರೀ ಪುರಂದರದಾಸರು ಈ ಅಂಬೆಗಾಲು ಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲಿ ಕುಳಿತು ತಮ್ಮ ಪ್ರಖ್ಯಾತ ಕೀರ್ತನೆಯಾದ ಜಗದೋದ್ಧಾರನ ಆಡಿಸಿದಳು ಯಶೋದೆ ಎಂಬ ಕೀರ್ತನೆಯನ್ನು ರಚಿಸಿದರು ಎಂಬುದು ಭಕ್ತರ ಬಲವಾದ ನಂಬಿಕೆ. ಸಂತಾನ ಭಾಗ್ಯದ ತಾಣ. ಸಂತಾನವಿಲ್ಲದ ದಂಪತಿಗಳು ಈ ಕೃಷ್ಣನಿಗೆ ಹರಕೆ ಹೊತ್ತು ಬೆಳ್ಳಿಯ ತೊಟ್ಟಿಲನ್ನು ಸಮರ್ಪಿಸಿದರೆ ಮಕ್ಕಳಾಗುತ್ತಾರೆ ಎಂಬುದು ಇಲ್ಲಿನ ಪ್ರಮುಖ ನಂಬಿಕೆ. ಈ ಕಾರಣಕ್ಕಾಗಿಯೇ ಪ್ರತಿನಿತ್ಯ ನೂರಾರು ದಂಪತಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಾಲಯದ ವಾಸ್ತುಶಿಲ್ಪ. ಮುಖ್ಯ ದೇವಾಲಯದಲ್ಲಿ ಅಪ್ರಮೇಯ ಸ್ವಾಮಿ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾದ ವಿಗ್ರಹದಲ್ಲಿ ನೆಲೆಸಿದ್ದಾರೆ. ಅಪ್ರಮೇಯ ಎಂದರೆ ಅಳತೆ ಮಾಡಲು ಸಾಧ್ಯವಾಗದವನು ಎಂಬ ಅರ್ಥ. ದೇವಾಲಯದ ಶಿಲ್ಪಕಲೆಗಳು ಚೋಳರ ಕಾಲ ಪ್ರೌಢಿಮೆಯನ್ನು ಎತ್ತಿ ತೋರಿಸುತ್ತವೆ. ಭೇಟಿ ನೀಡಲು ಮಾಹಿತಿ. ದೊಡ್ಡಮಳ್ಳೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಕರ್ನಾಟಕ. ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ ಸುಮಾರು 3-4 ಕಿಲೋಮೀಟರ್ ಅಂತರದಲ್ಲಿದೆ. ದರ್ಶನದ ಸಮಯ. ಪ್ರತಿದಿನ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 12:30ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನವಿರುತ್ತದೆ. ಆತ್ಮೀಯ ವೀಕ್ಷಕರೇ,
ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.